ವಾಟ್ ಇಸ್ ದಿಸ್ ಕಾಂತ? ವಾಟ್ ಇಸ್ ದಿಸ್? ಐ ಡೋಂಟ್ ಲೈಕ್ ಇಟ್. ಏನ್ ಕಾಂತ ಇದು? IPL ಆಡ್ತಾರೆ, ಫಿಕ್ಸಿಂಗ್ ಮಾಡ್ಕೊಂಡು ಮ್ಯಾಚ್ ಸೋಲ್ತಾರೆ, ನಾನ್ಸೆನ್ಸ್ಗಳು. ಗೆಲ್ಲೋ ಟೀಮ್ ಮೇಲೆ ಬೆಟ್ಟಿಂಗ್ ಕಟ್ತಾರೆ, ಯಾಮಾರಿ ಕೈಯಲ್ಲಿದ್ದ ಕಾಸು ಕಳ್ಕೋತಾರೆ, ಕಾಸಿಗಾಗಿ ಸಾಲ ಮಾಡ್ತಾರೆ ಕಾಂತ ಈ ನಮ್ಮ ಕಂಟ್ರಿನಲ್ಲಿ. ಬಾಯಿಲಿ ಇವಾಗ ಪೆಟ್ರೋಲ್ ರೇಟು ಸಿಕ್ಕಾಪಟ್ಟೆ ಹೈಕ್ ಆಗಿದ್ದಕ್ಕೆ ಒನ್ಸ್ ಅಗೈನ್ ನಮ್ಮ ಬಡವರ ಬಂಧು ಸ್ಟ್ರೈಕ್ ಮಿನಿಸ್ಟರ್ ನಮ್ಮ ವಾಟಾಳಣ್ಣ ಸ್ಟ್ರೈಕ್ ಮಾಡ್ತಾ ಇದಾರಂತೆ ಈ ಉರಿಯೋ ಬಿಸಿಲಿನಲ್ಲಿ. ನಡೆ ನನ್ನ ಓಲ್ಡ್ ಮಾಡೆಲ್ ಅಟ್ಲಾಸ್ ಸೈಕಲ್ ಹತ್ಕೊಂಡು ಹೋಗಿ ನಾಗಣ್ಣನ ಮೀಟ್ ಮಾಡಿ ಮಾತನಾಡಿಸ್ಕೊಂಡು ಬರೋಣ. ನಡೆ ಕಾಂತ, ನಡೆ ನಡೆ ನಡೆ. ನೋಡ್ರಿಪ್ಪ, ಪೆಟ್ರೋಲ್ ರೇಟ್ ಹೈಕ್ ಆದ ತಕ್ಷಣ ಒನ್ಸ್ ಅಗೇನ್ ನಮ್ಮ ವಾಟಾಳ್ ನಾಗರಾಜ್ ಅವರು ಬೀದಿಗಿಳಿದು ಸ್ಟ್ರೈಕ್ ಮಾಡ್ತಿದ್ದಾರೆ. ತುಂಬಾ ಒಳ್ಳೇದಾಯ್ತು. ಏನಿವೆ ಇವತ್ತು ಅವರ ಚಳವಳಿಯಲ್ಲಿ ಏನ್ ಹೇಳ್ತಾರಂತ ಕೇಳೋದಕ್ಕಿಂತ ಮುಂಚೆ ಒಂದ್ಸಾರಿ ಹೊಡ್ರಿ ಹಲಿಗಿ. ಓಕೆ, ಸ್ಟಾಪ್. ಹಾ, ಏನ್ ಸ್ವಲ್ಪ ಹಿಂದೆ ನಡ್ರಿಪ್ಪ. ಸ್ವಲ್ಪ ಹಿಂದೆ ನಡ್ರಿ ನೀವು. ಹಾ, ಹೋಗ್ತಾರ. ಜಾಗ ಬಿಡ್ರಿ. ಓಕೆ, ಶುರು ಮಾಡೋಣ. ಇಲ್ಲಿ ಬಂದ್ಬಿಡಿ. ಓಕೆ ನಗಣ, ಇವಾಗ ಒಂದ್ಸರಿ ಕೈ ಮೇಲೆತ್ತಿ ಗ್ರೀನ್ ಸಿಗ್ನಲ್ ಕೊಡ್ರಿ. ಹಾ, ಶುರು ಮಾಡ್ರಿಪ್ಪ ಇವಾಗ. ಪೆಟ್ರೋಲ್ ಬೆಲೆ ಓಕೆ, ಏಕಾಏಕಿ ಏರ್ಸಿರ್ತಕ್ಕಂಥದ್ದನ್ನ ಸ್ವಲ್ಪ ಕೈ ಎತ್ತಿ ಹೇಳ್ರಿ. ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದೇನೆ. ಹಾ, ಹಂಗ ಈ ಒಂದು ವರ್ಷದಲ್ಲಿ ಎಷ್ಟು ಬಾರಿ ಏರಿಸಿದ್ರು? 4 ಬಾರಿ ಏರಿಸಿದ್ದಾರೆ. ಓ, ಹಂಗ ಈ ರೀತಿ ಏರಿಕೆಯಿಂದ ಬಾಳ ತೊಂದರೆ ಆಗ್ತದೆ ಬಿಡ್ರಿ. ಜನರ ಮೂಳೆ ಮುರಿದಿದೆ. ಹೌದು. ಬಡವರು, ಮಧ್ಯಮ ವರ್ಗದವರು ಬದುಕಲು ಸಾಧ್ಯವಿಲ್ಲ. ಮತ್ತ ಇವ್ರು ಹಿಂಗ್ ಮಾಡಿದ್ರ ಬದುಕಾದ್ರ ಹೆಂಗ್ ಹೇಳ್ರಿ? ಪೆಟ್ರೋಲ್ ಬೆಲೆ ಏರಿಸ್ತಕ್ಕಂಥ ನೀತಿ ವೈಜ್ಞಾನಿಕವಾಗಿಲ್ಲ. ಕರೆಕ್ಟ್. ಇದೊಂದು ಹುಚ್ಚು ದರ್ಬಾರು. ಮತ್ತೊಂದ್ಸರಿ ಹೇಳ್ರಿ. ಇದೊಂದು ಹುಚ್ಚು ದರ್ಬಾರು. ಯಾವುದೇ ಚಿಂತನೆ ಇಲ್ಲ. ಓ, ಹಂಗ ಮುಂದೆ ಹೇಳ್ರಿ. ಚರ್ಚೆ ಆಗಲಿಲ್ಲ. ಕರೆಕ್ಟ್. ಲೋಕಸಭೆ ಚರ್ಚೆ ಆಗಲಿಲ್ಲ. ಕರೆಕ್ಟ್. ರಾತ್ರಿ ಪೆಟ್ರೋಲ್ ದರವನ್ನು ಏರಿಸಿರ್ತಕ್ಕಂಥದ್ದು ಸರ್ಕಾರಕ್ಕೆ ಗೌರವ ತರತಕ್ಕಂಥದ್ದಲ್ಲ. ಸರ್ಕಾರ ಕೂಡಲೇ ಪೆಟ್ರೋಲ್ ದರವನ್ನ ಇಳಿಸಬೇಕು. ಕರೆಕ್ಟ್. ಒಂದು ಕಡೆ ಪೆಟ್ರೋಲ್ ದರ ಏರಿಕೆ, ಕರೆಕ್ಟ್. ಡೀಸೆಲ್ ದರ ಏರಿಕೆ, ಮತ್ತ ಗ್ಯಾಸ್ ಏರಿಕೆ, ಮತ್ತ ಸೀಮೆ ಎಣ್ಣೆ ಏರಿಕೆ, ಮತ್ತ ತಿಂಡಿ ಬೆಲೆ ಏರಿಕೆ, ಮತ್ತ ಬಸ್ ದರ ಏರಿಕೆ. ಕರೆಕ್ಟ್. ಜನಸಾಮಾನ್ಯರಿಗೆ ಆಗ್ತಕ್ಕಂಥ ಈ ತೊಂದರೆ ನಿವಾರಣೆ ಆಗಲೇಬೇಕು. ಹೌದು, ಆಗ್ಲೇಬೇಕು ಬಿಡ್ರಿ. ಅದಕ್ಕಾಗಿ ಇವತ್ತು ನೀವೇನ್ ಮಾಡ್ತೀರಿ? ಅದಕ್ಕಾಗಿ ಇವತ್ತು ಕನ್ನಡ ಚಳವಳಿ ವಾಟಾಳ್ ಪಕ್ಷ ವಿನೂತನವಾಗಿ ಜಟಗಾ ಗಾಡಿಯ ಮೂಲಕ ಮೆರವಣಿಗೆ ಮಾಡೋ ಮೂಲಕ ಬಡವರ ಪರವಾಗಿ, ಮಧ್ಯಮದವರ ಪರವಾಗಿ, ಮಧ್ಯಮ ವರ್ಗದ ಪರವಾಗಿ ಇವತ್ತು ಈ ವಿನೂತನ ಚಳವಳಿ ಏರ್ಪಡಿಸ್ತೇವೆ. ಓಕೆ, ಮತ್ತೊಂದ್ಸರಿ ಯಾವ್ಯಾವ ದರ ಇಳಿಬೇಕಂತ ಫೈನಲಿ ಹೇಳ್ಬಿಡ್ರಿ. ಪೆಟ್ರೋಲ್ ದರ ಇಳಿಯಲೇಬೇಕು, ಡೀಸೆಲ್ ದರ ಇಳಿಯಲೇಬೇಕು, ಗ್ಯಾಸ್ ದರ ಇಳಿಯಲೇಬೇಕು, ಸಿಮೆಂಟ್ ದರ ಇಳಿಯಲೇಬೇಕು. ಓಕೆ, ಮತ್ತೆ ಆಗ್ತಡ ಹೊಡ್ರಿ ಹಲಗಿ. ಓಕೆ, ಸ್ಟಾಪ್. ಇವಾಗ ನಮ್ಮ ಸಿದ್ದು ಬಾಯಿ ಅದೇನೋ ಭರ್ಜರಿ ಗುಡುಗು ಹಾಕಿದಾರಂತ ಸ್ವಲ್ಪ ಕೇಳ್ಕೊಂಬರ್ತೀನಿ. ಸಿದ್ದು ಬಾಯಿ ಹೇಳ್ರಪ್ಪ. ಯಡಿಯೂರಪ್ಪನ ಸೇರಿ 13 ಜನ, ಇನ್ನು ಕೆಲವರು ಜೈಲಿದ್ದಾರೆ, ಕೆಲವರು ಬೇಯ್ಲಲ್ಲಿದ್ದಾರೆ, ಇನ್ನು ಕೆಲವರು ಜೈಲಿಗೆ ಹೋಗೋದ್ರಲ್ಲಿದ್ದಾರೆ. ಹೌದು ಬಿಡ್ರಿ. ಮುಂದ ಜೈಲಿಗೆ ಹೋಗಾಗಲೂ ಹಿಂಗಂತಾರೆ, ಜೈಲಿಗೆ ಬರುವಾಗಲೂ ಹಿಂಗಂತಾರೆ. ನಾನು ಕೇಳಿದೆ ಏನ ಹೆಂಗಂದ್ರೆ ಅಂತ. ಹೌದಲ್ಲ, ನಾ ತಿಳ್ಕೊಂಡಿರೋದು ವಿಕ್ಟ್ರಿ ಸಂಕೇತ ಹಿಂಗಂದ್ರೆ. ಹೌದು ಬಿಡ್ರಿ, ನಾವು ಹಂಗ ಅನ್ಕೊಂಡಿದ್ವಿ. ಇವರು ಜೈಲಿಗೆ ಹೋಗತ್ತೆ ವಿಕ್ಟ್ರಿ ಅಂತ ತಿಳ್ಕೊಬಿಟ್ಟವೆ, ಜೈಲಿಂದ ಬರದ್ದು ವಿಕ್ಟ್ರಿ ಅಂತ ತಿಳ್ಕೊಬಿಟ್ಟವೆ. ಇದೆಲ್ಲ ಓಕೆ. ಮತ್ತೆ ಅಲ್ಲಿ ರಾಮಣ್ಣ ಪಾದಯಾತ್ರೆ ಮಾಡಕತ್ತಾರಲ್ಲ, ಫೋಟೋ ಅವಂದೇ, ಜನಾರ್ದನ್ ರೆಡ್ಡಿ ಇದೆ. ಆದ್ರೆ ನಾನು ಬದಲಾವಣೆಗೋಸ್ಕರ ಪಾದಯಾತ್ರೆ. ಏನ್ ಬದಲಾವಣೆ ಮಾಡ್ತೀಯಾ? ಅದ್ರ ಬದಲು ನೇರವಾಗಿ ಜನಾರ್ದನ್ ರೆಡ್ಡಿ ಬಿಡಿಸಕ್ಕೋಸ್ಕರ ಪಾದಯಾತ್ರೆ ಮಾಡಿದ್ರೆ ಒಪ್ಕೋಬಹುದಾಗಿತ್ತು. ಓಕೆ, ಅಂದಾಗೆ ನಿಮ್ ಪ್ರಕಾರ ಅವರು ಎಷ್ಟು ಕೋಟಿ ಲೂಟಿ ಮಾಡಿರ್ಬೋದು? ಜನಾರ್ದನ್ ರೆಡ್ಡಿ ಇವರೆಲ್ಲ ಸೇರಿ 50,000 ಕೋಟಿ ಲೂಟಿ ಹೊಡೆದು ಬಿಟ್ಟಿದ್ದಾರೆ. 50,000 ಕೋಟಿ. ಏನ್ ಮಾಡ್ತಾರಂತ್ರಿ? ಈ ಲೂಟಿ ಹೊಡೆದವರು ಬದಲಾವಣೆ ಮಾಡ್ತಾರಂತೆ ರಾಜ್ಯದಲ್ಲಿ. ಬದಲಾವಣೆ ಒನ್ಸ್ ಮೋರ್. ಈ ಲೂಟಿ ಹೊಡೆದವರು ಬದಲಾವಣೆ ಮಾಡ್ತಾರಂತೆ ರಾಜ್ಯದಲ್ಲಿ. ಬದಲಾವಣೆ. ಓಕೆಪ್ಪ, ಫೈನಲಿ ಈ ಸರ್ಕಾರ ಹೋಗದೆ ಇದ್ರೆ ಏನಾಗ್ಬೋದು? ಈ ಲಂಚ್ಗೇಟ್ ಸರ್ಕಾರ ಹೋಗದೆ ಹೋದರೆ ಕರ್ನಾಟಕ ಉಳಿಯಲ್ಲ. ಕರ್ನಾಟಕದಲ್ಲಿ ಆಡಳಿತ ಸಂಸ್ಕೃತಿ ಉಳಿಯಲ್ಲ. 1
ಓಕೆ, ಇವತ್ತಿಗಿಷ್ಟು ಸಾಕು, ಬಾಕಂತ ಇಲ್ಲ. ನಮ್ಮ ತಾತ ಗಿಫ್ಟ್ ಕೊಟ್ಟ ಇದೇ ನನ್ನ ಆಟ್ಲ ಸೈಕಲ್ ಹತ್ಕೊಂಡು ಹೋಗಿ ನೆಲಮಂಗಲದ ರೋಡ್ನಲ್ಲಿರೋ ಚಂದೂಸ್ ಡಾಬಾಕ್ ಹೋಗಿ ಬಟರ್ ನಾನ್ ಕುಲ್ಚಾ ಅಂಡ್ ಪಾಲಕ್ ಪನ್ನೀರ್ ತಿನ್ಕೊಂಬರೋಣ. ನಡಿ ಕಾಂತ ನಡೆ, ಹತ್ತು ಬೇಗ ಗಾಡಿ.